ಹ್ಞೂ ನಾನು ಸಡನ್ನಾಗಿ ಗಾಡಿ ಬಂದ್ಬಿಡ್ತು, ಯಾವುದೋ ಕಲ್ಲು ಬಂದ್ಬಿಡ್ತು ಅನ್ಕೊಂಡ ಅವನು. ಹಿಂಗಂತ ಕೈಯ ಅಣ್ಣ ಬಿಟ್ಬಿಡೋಣ, ಅಣ್ಣ ಬಿಟ್ಬಿಡೋಣ ಆಗ್ತೀನಿ ಇದನ್ನು. ಬ್ರೋ. ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜೈ ಕರ್ನಾಟಕ ರವಿ. ಈ ನಮ್ಮ ತೋಪ್ನಪ್ಪನ ಸಭೆಯ ಜಾತ್ರಾ ಮಹೋತ್ಸವದ ಭಾಗ 2ಗೆ ಎಲ್ರಿಗೂ ಸುಸ್ವಾಗತ ಸ್ನೇಹಿತರೆ. ತುಂಬ ದಿನದಿಂದ ಒಂದು ತಿಂಗಳಿಂದ ಹಾಕ್ಕೊಂಡು ರುಬ್ಬಿ ಇನ್ಸ್ಟಾಗ್ರಾಮಲ್ಲಿ ಈ ತವರೆ ಒಲೆ ಊಟ ಯಾವಾಗ ತಿಂತೀನೋ ಅಂತ ಅಂದ್ಕೊಂಡಿದ್ದೆ. ಇವಾಗ ಕಾಲ ಕೂಡ ಬಂದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ತಂದೆಯ ಪ್ರಸಾದವನ್ನು ಸ್ವೀಕರಿಸೋಣ ತವರೆ ಎಲೆಯಲ್ಲಿ. ಅದ್ಭುತವಾಗಿರುತ್ತೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋನ ಪೂರ್ತಿ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಜನ ಯಾವ ರೇಂಜಿಗೆ ಅವರೇ ನೋಡಿ ಸ್ನೇಹಿತರೆ, ಮುಂದೆ ದೃಷ್ಟಿ ಬೀಳ್ತೈತೆ. ಮೊದಲು ಈ ಜನಕ್ಕೆಲ್ಲ ದೃಷ್ಟಿ ತೆಗೆದುಬಿಟ್ಟು ಮುಂದೆ ಜಾಗ ಟ್ರೈ ಮಾಡ್ತೀವಿ ಕೂತ್ಕೊಳ್ಳೋಕ್ಕೆ ಅಂತ ಅನ್ಕೊಂಡು ಬಂದರೆ ಗೋವಿಂದ ಲಾಸ್ಟ್ ವರ್ಷ ಆಗಿದ್ದ ಕತೆನಿ ಈ ವರ್ಷನೂ ಮುಂದಗಡೆ ಜಾಗ ಇಲ್ಲಂತೆ. ನನ್ನ ತಮ್ಮರಾಜ ಅಲ್ಲಿಂದನೇ ಮುಖ ನೋಡಿದಾಗ, ರಿಯಾಕ್ಷನ್ ನೋಡಿದಾಗಲೇ ಅರ್ಥ ಆಗೋಯ್ತು ಜಾಗ ಇಲ್ಲ ಅಂತ. ಇವತ್ತು ಹಿಂದೆನೇ ಯಾಕ ಇಟ್ಕೊಂಡಿಲ್ವಾ? ಯಾರೋ ಹೋಗ್ಬಿಟ್ಟವ್ರೆ, ದಾನ ಮಾಡ್ಬಿಟ್ಟವ್ರ. ನಮ್ಮ ಮಾಮಾರು ಜಾಗ ಇಟ್ಕೊಂಡಿದ್ರು, ಬಟ್ ನಾವು ಬರೋದು ಲೇಟ್ ಆಗಿದ್ದಕ್ಕೆ ಬೇರೆಯವರು ಯಾರೋ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ತುಂಬ ಕಾಯ್ಸೋಕ್ಕೆ ಬಿಡಲ್ಲ. ಅಲ್ಲಿ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರಲ್ಲ, ಅದಕ್ಕೋಸ್ಕರ. ಆ್ಯಕ್ಚುಲಿ ದಾಸಪ್ಪನ ಕೂಗ್ಸಾದ ಮೇಲೇ ಇಲ್ಲಿ ಊಟ ಕೊಡಬೇಕು. ಬಟ್ ಏನೋ ಜನ ಜಾಸ್ತಿ ಅಂತ ಹಿಂಗೆ ಮಾಡ್ತಾಯಿದ್ದಾರೆ, ಏನೋ ಗೊತ್ತಿಲ್ಲ. ಯಾರೋ ಇದ್ರೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಗೋವಿಂದ 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 ಹೇಮಂತ್ರಮಣಪ್ಪದ ಗೋವಿಂದ ಗೋವಿಂದ. ಈ ಬರ್ತಾ ದೇವಸ್ಥಾನ ಎಷ್ಟು ಡೆವಲಪ್ ಆಗ್ತಿದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಫಸ್ಟೆಲ್ಲ ನಾವು ನೀರನ್ನ ಮನೆಯಿಂದ ತೊಗೊಂಬರ್ತಿದ್ವಿ ಚೊಂಬಲ್ಲಿ, ಇಲ್ಲ ಬಾಟ್ಲುಗಳಲ್ಲಿ. ಇವಾಗ ನೋಡಿ ಅವರೇ ಬಾಟ್ಲುಗಳನ್ನ ಕೊಡ್ತಾರೆ. ಎಷ್ಟು ಒಂದು 5-6 ವರ್ಷದಿಂದ ಕೊಡ್ತಾಯಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು, ನಂಗೆ ನೆನಪಿದ್ದಂಗೆ. ಬ್ಯೂಟಿಫುಲ್ ನೋಡಿ ಸ್ನೇಹಿತರೆ, ಇದು ದೇವಸ್ಥಾನದ ಮುಂಭಾಗ. ಇಲ್ಲಿ ಎಷ್ಟೋ ಸಾವಿರ ಜನ ಇರ್ತಾರೆ, ಬಟ್ ಎಲ್ಲ ಹಾಸ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ. ಮುಂದೆ ತಿನ್ನಬೇಕು ಅನ್ನೋದು ತುಂಬ ಜನಕ್ಕೆ ಆಸೆ ಇರುತ್ತೆ. ಆ ದೇವರ ಒಂದು ಆಶೀರ್ವಾದ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಸ್ನೇಹಿತರೆ ಇಲ್ಲಿ. ಏನಾದರೆ ತವರೆ ಎಲೆ ಊಟ ತಿಂದಿದ್ದ ತವರೆ ಎಲೆನ ಇಲ್ಲೇ ಬಿಟ್ಬಿಡ್ತಾರೆ, ಅದನ್ನು ಎತ್ತಲ್ಲ. ನಿಮಗೆ ಊಟ ತಿಂದಾದ್ಮೇಲೆ ತೋರಿಸ್ರಿ ಹಿಂಗೆ ಕಾಣುತ್ತೆ ಅಂತ. ಕ್ಯಾಮ್ರಾನ ನಮ್ಮ ಅರ್ಶಿನ್ಕಾಯಿ ಕೊಟ್ಬಿಟ್ವಿ ಸ್ನೇಹಿತರೆ. ಅವ್ನು ಯಾವ ರೇಂಜಿಗೆ ನೋಡ್ತಾಯಿದ್ರು ಅಂದರೆ ಅವನ್ನ ನುಂಗ್ಕೊಂಬಿಡೋ ರೇಂಜಿಗೆ ನೋಡ್ತಾಯಿದ್ರು. ನಮ್ಮ ಅರ್ಶಿನ್ಗೆ ದೃಷ್ಟಿ ಆಗ್ಬಿಟ್ಟು ಗುಳ್ಳೆ ಆಗ್ಬಿಟ್ಟೈತೆ. ಆ ರೇಂಜಿಗೆ ಜನ ನೋಡ್ತಾಯಿದ್ರು ಸ್ನೇಹಿತರೆ. ಅಂದರೆ ನಾನು ಆ ಮೊಬೈಲಲ್ಲಿ ವೀಡಿಯೋ ಮಾಡೋಕ್ಕೋಸ್ಕರ ಇದನ್ನು Insta360 ಕ್ಯಾಮ್ರಾನ ಅವನ ಕೈ ಕೊಟ್ಟೆ. ಅವನು ವೀಡಿಯೋ ಮಾಡ್ತೈತ, ಹೆಂಗೆ ನೋಡ್ತಾಯಿದ್ರು ಪ್ರತಿಯೊಬ್ಬರು ಅಂದರೆ ಖರಾಬು, ಯಾರು ಇವನು ಎಲ್ಲಿನ ತಪ್ಪಿಸ್ಕೊಬಂದ್ಬಿಟ್ಟವನೇ ಅಂತ ನೋಡ್ತಾಯಿದ್ರು ಸ್ನೇಹಿತರೆ. ನಾನು Insta360ಲಿ ಒಳ್ಳೆ ಕ್ಯಾಪ್ಚರ್ ಮಾಡಿದ್ದೀನಿ, ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನೀರು ಬಿಡೋ ಟ್ಯಾಂಕರ್ಗಳಲ್ಲಿ ನಾವು ಸಾಂಬಾರು ಬಿಡ್ತೀವಿ, ಅದಕ್ಕೆ ಸಾಕ್ಷಿ ಆಲೆ 3-4 ಡಬ್ರಿ ಡಮಾರ್. ಯಾವ ರೇಂಜಿಗೆ ಆಲ್ರೆಡಿ ಹೋಗಿದೆ ಅಂತ ಯೋಚನೆ ಮಾಡಿ. ಫಸ್ಟ್ನೇ ಪಂತಿಗೆ ರೈಸ್ ಎಲ್ಲ ತುಂಬಿಟ್ಟಿದ್ದಾರೆ, ಆಲ್ರೆಡಿ ಅಡುಗೆ ಮಾಡ್ತಾನೆ ಇರ್ತಾರೆ. ಕೊಪ್ಪರಿಗಳಲ್ಲಿ ರೈಸ್ನ ರೆಡಿ ಮಾಡ್ತಾ ಇರ್ತಾರೆ. ಟ್ಯಾಕ್ಟ್ರಲ್ಲಿ ರೈಸ್ ತುಂಬಿಕೊಂಡ್ರು ನೋಡಿ, ಟ್ಯಾಕ್ಟ್ರಲ್ಲಿ ತುಂಬಿಕೊಂಡು ನೋಡಿತೀರ ಎಲ್ಲಾದ್ರೂ. ಅದು ನಮ್ಮ ಆಬ್ಲಡಿಲಿ ಮಾತ್ರ ಸಾಧ್ಯ, ನಮ್ಮ ಮಂಡ್ಯ ಜಿಲ್ಲೆಗಳಲ್ಲೇ ಸಾಧ್ಯ.
ನಾವು ಆಲ್ರೆಡಿ ಕೂತ್ಕೊಂಡ್ವಿ ಸ್ನೇಹಿತರೆ. ಕೂತ್ಕೊಂಡು ನೆಲ ಕರೀತಾ ಇದ್ದೀವಿ. ಕಾರಣ ಬಂದು ಕರೆಕ್ಟಾಗಿ ಕೂತ್ಕೊಳ್ಳಿ ಅಂತ ಒಂಚೂರು ಗುಂಡಿ ಮಾಡಿಬಿಟ್ಟು ತವರೆ ಎಲೆಯಲ್ಲಿ ನೀಟಾಗಿ ಕೂರ್ಸೋಣ ಅಂದ್ಬಿಟ್ಟು ನೆಲ ಕೆರಿತಾ ಇದ್ದೀವಿ. ನಿಮಗೆ ತೋರಿಸ್ತೀನಿ ಹೆಂಗೆ ಕೆರಿತಾ ಇದ್ದೀನಿ ಅಂತ. ಎಷ್ಟೊಂದು ಜನ ನನಗೆ ಪರ್ಸ್ನಲಿ ಮೆಸೇಜ್ ಮಾಡಿಬಿಟ್ಟು ಒಂದು ವಿಚಾರ ಹೇಳ್ತಿದ್ರು ನನ್ನ ಸ್ನೇಹಿತರಲ್ಲೇ, ಏನು ಅನ್ನ ಅಷ್ಟೊಂದು ಚೆಲ್ಲಾಡ್ತೀರಾ, ಅನ್ನೋದು ಬೆಲೆ ಗೊತ್ತಿಲ್ವಾ, ಹಿಂಗೆ ಏನೇನೋ ಹೇಳ್ತಿದ್ರು. ಬಟ್ ನಮ್ಮ ಸಂಪ್ರದಾಯ ಅವಾಗಿಂದ ಮಾಡ್ಕೊಬಂದಿರೋದನ್ನು ಮಾಡ್ತಾಯಿದ್ದೀವಿ. ಆ ದೇವರು ಅಷ್ಟೇ ಇಲ್ಲಿ ಐಶ್ವರ್ಯ ಆಯಸ್ಸು ಎಲ್ಲ ಕೊಟ್ಟೇ ಕಾಪಾಡ್ತಿದ್ದಾನೆ. ಇಲ್ಲಿ ನಾವೇನಾದರೂ ಅನ್ನ ಕಮ್ಮಿ ಮಾಡಿದ್ರೆ ಏನಾದರೂ ಒಂದು ತೋರಿಸ್ತಾನೆ. ಅದು ಆಲ್ರೆಡಿ ಅನುಭವ ಆಗಿದೆ ನಮ್ಮ ಆಬ್ಲಾಡಿ ಜನಕ್ಕೆ. ಏನು ಅಂತ ಇದ್ದರೆ ನಿಮ್ಗೆ ಯಾರು ಗೊತ್ತಿರೋ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಬೇರೆಯವ್ರಿಗೆ ಅರ್ಥ ಆಗಲಿ. ನಾನು ಹೇಳಿದ್ರೆ ಅರ್ಥ ಆಗಲ್ಲ. ತಂದೆಗೆ ತುಂಬ ಪ್ರೀತಿ, ಅನ್ನ ಚೆಲ್ಕೊಂಡು ತಿನ್ನಬೇಕು. ನೀವು ಆಗ್ತಾರಲ್ಲ ಅಷ್ಟು ಅನ್ನ ತಿನ್ನೋಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ ತಿನ್ನೋಕ್ಕೆ. ಅದರಲ್ಲಿ ಉಳಿಯುತ್ತೆ ಸ್ವಲ್ಪ. ಅದು ದೇವರಿಗೆ ಪ್ರೀತಿ, ಅದು ಸರಿನಾ. ಸುಮ್ಮನೆ ಅಷ್ಟು ವರ್ಷ 800 ವರ್ಷಗಳಿಂದ ಅವರು ಆಚರಿಸ್ತಾ ಬರ್ತಿರುವಂತಹ ಒಂದು ನಂಬಿಕೆಯನ್ನು ಹಾಳು ಮಾಡೋದು ತಪ್ಪಾಗತ್ತೆ. ಅದೊಂದು ನಂಬಿಕೆ. ಅದು ನೀವು ನಿಮ್ಮ ಊರುಗಳಲ್ಲಿ ಎಷ್ಟೊಂದು ಜನ ಮರಿ ಕಡಿತಾರಲ್ವ, ಅದು ಒಂದು ಹಂಗಾರೆ ಅದು ಮಾಡೋದು ತಪ್ಪೇ ಅಲ್ವಾ. ಅದನ್ನೇನು ಕಡಿತೀರಾ, ದೇವ್ರಿಗೆ ಅರ್ಪಿಸ್ತೀರಾ. ಹಾಗೆಯೇ ಇದು ಒಂದು ನಮ್ಮ ಪದ್ಧತಿ, ಅದು ನಮ್ಮ ಆಬ್ಲಾಡಿ ಪದ್ಧತಿ ಅವಾಗಿಂದ ನಡ್ಕೊಬಂದಿದೆ. ಆ ತಿಮ್ಮಪ್ಪನಿಗೆ ಪ್ರೀತಿ, ಚೆಲ್ಲಾಡಬೇಕು. ತವರೆ ಎಲೆ ಲಕ್ಷ್ಮೀ ಪ್ರಿಯ, ಆ ತವರೆ ಎಲೆಯಲ್ಲಿ ಊಟ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಸ್ನೇಹಿತರೆ, ಅಷ್ಟೇ. ಇಲ್ಲೂ ಜನ ಫುಲ್ ಆಗೋದ್ರು. ಇನ್ನೂ ಎಷ್ಟು ಜನ ಬರ್ತಾಯಿದ್ದಾರೆ ಆಲ್ರೆಡಿ ಇವಾಗ 8:30 9 ಗಂಟೆ ಆಗಿದೆ. ಇಲ್ಲೂ ಫಿಲ್ ಆಗಿದ್ದಾರೆ. ಇಲ್ಲಿ ಹಿಂದಗಡೆ ವಿಧಿ ಇಲ್ಲ, ಎತ್ತುತ್ತಾರೆ, ಎಲೆ ಎತ್ತುಬಿಟ್ಟು ಇಲ್ಲಿ ಹಾಕ್ಲೇಬೇಕು. ಜಾಗ ಇನ್ನೆಷ್ಟು ಅಂತ ಮಾಡೋಕ್ಕಾಗುತ್ತೆ, ಜಾಗ ಹಿಂದೆ ಮುಂದೆ ದೊಡ್ಡ ಬೌಂಡ್ರಿ ಸ್ನೇಹಿತರೆ. ಇನ್ನೆಷ್ಟು ಜಾಗ ಬೇಕು ಹೇಳಿ, ಸಾಕಾಗಲ್ಲ. ಇದು ಮೋಸ್ಟ್ಲಿ ನನ್ನ ಪ್ರಕಾರ ಎಷ್ಟು ಟ್ರಿಪ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ನಮ್ಮ ಆಬ್ಲಾಡಿಯವರು ಯಾರು ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಎಷ್ಟು ಗಂಟೆವರೆಗೂ ಊಟ ಕೊಟ್ಟರು ಅಂತ. ನಾವು ಯಾಕೆಂದ್ರೆ ಅಷ್ಟಕ್ಕೆ ಇರ್ತೀವಿ, ಅವ್ರಿಗೆ ಗೊತ್ತಿಲ್ಲ ಸ್ನೇಹಿತರೆ. ಸಾಂಬಾರು ರುಚಿ, ಆ ಉಚ್ಚರಣೆ, ಅದು ಟೇಸ್ಟೇ ಬೇರೆ ಸ್ನೇಹಿತರೆ. ಅದ್ಭುತ. ಆ ಪ್ರಸಾದ ತಿಂದರೆ ಒಂಥರ ಸೌಭಾಗ್ಯ ನಮಗೆ. ಏನೋ ಒಂದು ಇದು ಹೇಳೋಕ್ಕಾಗದಿರೋಂತಹ ಒಂದು ಮಾತು, ಅದು ಏನು ಹೇಳೋದು ಅಂತ ಒಂದು ಗೊತ್ತಾಗ್ತಿಲ್ಲ ಸ್ನೇಹಿತರೆ. ಸ್ನೇಹಿತರೆ ಊಟ ಮುಗಿಸ್ಕೊಂಡು ನೋಡಿ ಟ್ಯಾಕ್ಟ್ರಲ್ಲೇ ಅನ್ನ, ಈ ಕಡೆ ಊಟ ಮುಗಿಸ್ಕೊಂಡು ಕೈ ತೊಳ್ಕೊಂಡು ಹೋಗೋಣ. ಟ್ಯಾಕ್ಟ್ರ್ ರೆಡಿ ಇದೆ, ಅನ್ನಗಳು ಅನ್ನ ರೆಡಿ ಮಾಡಿಕೊಂಡು ರೆಡಿ ಇರ್ತಾರೆ ಎಲ್ಲ. ಆದರೂ ಈ ಊರಿನ ಒಗ್ಗಟ್ಟಿಗೆ ದೊಡ್ಡ ಸಲಾಮ್ ಹೇಳಬೇಕು. ಏನೇ ಕಿತ್ತಾಡಿ ಏನೇ ಮಾಡಿದ್ರು ಹಬ್ಬ ಅಂತ ಬಂದಾಗ ಕೈ ಜೋಡಿಸಿ ಅಕ್ಕಪಕ್ಕ ಹಳ್ಳಿಯವರೇ ಆಗಲಿ ಯಾರೇ ಆಗಲಿ ಮಾಡ್ತಾರಲ್ಲ, ಇಷ್ಟ ಗ್ರೇಟ್ ಅಂತ ನನ್ನ ಅಭಿಪ್ರಾಯ. ನೀವು ಏನಂತಾರೆ, ಎಷ್ಟು ಒಂದು ದೊಡ್ಡ ಸಮುದ್ರದಂಥ ಜನಗಳಿಗೆ ಅವ್ರು ಊಟ ಹಾಕಬೇಕು, ಅನ್ನ ಹಾಕಬೇಕು ಅಂತಂದರೆ ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅಂತ ಕೇಳ್ತಾರೆ ಕೈಗಳಿಗೆ. ಯಾಕಂದರೆ ಅದಕ್ಕೆ ರೈತ ಅನ್ನೋದು ಇಲ್ಲಿ ಆಗುತ್ತೆ. ಬೆಂಗಳೂರಲ್ಲಿ ಈ ಥರ ಎಲ್ಲ ಮೇಂಟೈನ್ ಮಾಡೋದಕ್ಕೆ ಅದ್ಭುತ ನೋಡಿ. ಕೊಪ್ಪಳಿಕೆಗಳಲ್ಲಿ ರೈಸ್ ರೆಡಿ ಆಗ್ತಾಯಿದೆ ಸ್ನೇಹಿತರೆ. ನಾವು ಊಟ ಅಂತೂ ಆಯಿತು, ಬನ್ನಿ ಮುಂದೆ ಹೋಗೋಣ. ಹೊಡಿತದೆಯಾ ಒದರ್ತಿದೆಯಾ ಸೇಟ್ನ ಡೈರೆಕ್ಟ್ ಅಂತ ತಿನ್ಕೊಳ್ಳೋ. ಅಲ್ಲಿ ಲಕ್ಷ್ಮಿ ಇರೋ ಜಾಗ. ಸ್ನೇಹಿತರೆ, ಇದು ದೇವಸ್ಥಾನದ ಮುಂಭಾಗ. ಮುಂಚೆ ಏನು ಜನ ಅಷ್ಟು ಬರ್ತಿರಲಿಲ್ಲ, ಮುಂದಗಡೆ ಏನಿದೆಯೋ ಅಷ್ಟು ಜನ ಊಟ ಮಾಡೋರು, ಎಲೆ ಅಲ್ಲೇ ಬಿಟ್ಬಿಡೋರು. ಬಟ್ ಇವಾಗ ಇನ್ಸ್ಟಾಗ್ರಾಮು ಅದು ಇದು ಎಲ್ಲ ಜನ ಜಾಸ್ತಿ ನೋಡಿ ಏನಾಗಿದೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದಕ್ಕೋಸ್ಕರ ಏನಾಗುತ್ತೆ, ಈ ಮುಂದೆಗಡೆದು ಏನು ಮಾಡಲ್ಲ, ಎಲೆ ಹಿಂಗೆ ಎದ್ಬಿಡುತ್ತಿದ್ದು. ಇದು ಎತ್ತಲ್ಲ, ಇದು ದೇವರಿಗೆ ಪ್ರೀತಿ, ಎಲೆ ಎತ್ತಂಗಿಲ್ಲ, ಚೆಲ್ಲಾಡಬೇಕು, ಅನ್ನ ಚೆಲ್ಲಾಡಬೇಕು ಅನ್ನೋ ಒಂದು ಪ್ರೀತಿ. ಈ ಹಿಂದಗಡೆ ದೇವಸ್ಥಾನದ ಹಿಂಭಾಗ ಇರುತ್ತಲ್ಲ, ಆ ಹಿಂಭಾಗ ಬಂದು ಎಲೆನ ಎತ್ತಿ ಊಟ ಕೊಡ್ತಾರೆ. ವಿಧಿ ಇಲ್ಲ, ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮೇಂಟೈನ್ ಮಾಡಲೇಬೇಕಲ್ಲ ಅವರು, ಏನೂ ಮಾಡೋಕ್ಕಾಗಲ್ಲ ನೋಡಿ. ಮಠ ಕಟ್ಟೇವಾ, ಬಡವ್ರ ಮಕ್ಳಿಗೆ ಹೆಣ್ಣು ಕೊಟ್ರಪ್ಪ, ನಮ್ಮ ಸ್ವಾಮಿಗೆ ಹೆಣ್ಣು ಕೊಟ್ರಪ್ಪ. ಬೇಡವಾ ಮಠ ಮಂತಿ ಯಾಕೆ ಮಠ ಅಂತ ಯಾಕೆ ನೀವು ಮಠ ಕಟ್
ನೋಡು ಹಿಂಗೆ ಅದೇ ನಿಗ್ಲಿಸ್ಬಿಟ್ರೆ ಹೆಣ್ಣು ತಡಿಕೆ ಮದುವೆ ಮಾಡ್ತೀರಾ ಅಂತ ಅನ್ಸೋದು. ಹಿಂಗೆ ನೋಡಿಲ್ಲ ಒಂಥರ ಸ್ಟೈಲ್ ಮಾಡೋದು ಕಲಿ ದಿನ ಒಂದೊಂದು ಶರ್ಟ್ ಹಾಕ ಆಯ್ತದೆ ಕಣ ನಾವು ತಗೊಂಡಿದ್ದೀವಿ. ಇವು ನೋಡು ಜಾರ ಬಂಡಿ ಮಾಡ್ಕೊಂಬಿಟ್ಟ ಅವ್ನು ಕೆಳಗಡೆಯಿಂದ ಉಲ್ಟಾ ತಿರ್ಸ್ಬೇಕು ನಿನ್ನ ಜಾರ ಬಂಡಿ ಮಾಡ್ಕೊಳ್ಳಿ. ಜನ ನೋಡಿ ಸ್ನೇಹಿತರೆ, ಪ್ಲ್ಯಾಕೆ ಮಾಡಿಬಿಟ್ಟವ್ರು ಒಳಗಡೆ ಹೋಗ್ದಂಗೆ. ನಾವು ಊಟ ಮಾಡ್ಕೊಂಡು ಹೆಂಗೋ ಈಚೆ ಬಂದ್ವಿ. ಇವಾಗ ಜನ ನೋಡಿ ಹೇಗಿದ್ದಾರೆ ಅಂತ. ನಮ್ಮ ಅಕ್ಕನ ಮಗಳು ಬಂದಿದ್ದಾಳೆ, ಅವಳನ್ನ ನೋಡೋಣ ಅಂತಲೇ ಬಂದಿಲ್ಲೆಲ್ಲ ಕೂತಿದ್ದಾಳಂತೆ. ಎಲ್ಲಿ ಕೂತಿದ್ದಾಳೋ ಗೊತ್ತಿಲ್ಲ, ನೋಡೋಣ ಕಾಣಿಸ್ತಾಳ ಇಲ್ವಾ ಅಂತ. ಜನ ನೋಡಿ ಹೆಂಗ ಇವ್ರೆ. ಇದು 2ನೇ ಟ್ರಿಪ್ಪು. ಮುಂದಗಡೆ ಅಷ್ಟೇ ಕಂಪ್ಲೀಟ್ ಆಯಿತು. ಹಿಂದಗಡೆ ಇದು 2ನೇ ಟ್ರಿಪ್ಪು. ನಾವು ಕೈ ತೊಳ್ಕೊಂಡು ಬರೋಷ್ಟಲ್ಲ ಅಲ್ಲೇ ಜನ ನೋಡ್ರಿ ಹೆಂಗವ್ರೆ. ಎಲ್ಲಿದ್ಯಾ? ನೆಟ್ವರ್ಕ್ ಬೇರೆ ಸಿಗ್ತಾಯಿಲ್ಲ ಸ್ನೇಹಿತರೆ. ನೆಟ್ವರ್ಕ್ ಜಾಮ್ ಆಗ್ಬಿಟ್ಟೈತೆ. ನೆಟ್ವರ್ಕೇ ಇಲ್ಲ. ಒಬ್ರಿಗೊಬ್ರು ಕಾಲ್ ಮಾಡಬೇಕು ಅಂದ್ರೆ ನೆಟ್ವರ್ಕ್ ಸಿಗ್ತಾಯಿಲ್ಲ. ಆ ಥರ ಆಗ್ಬಿಟ್ಟಿದೆ. ಇಲ್ಲಿ ಯಾರು ಏನಕ್ಕೆ ಕಳೆದೋದ್ರೂ ಹೋಗ್ಬೇಕು, ಮೈಕಲ್ಲಿ ಮಾತಾಡಿಸ್ಬಿಟ್ಟು ಅವ್ರನ್ನ ಕರ್ಕೊಬೇಕು ದೇವಸ್ಥಾನ ಮುಂದಕ್ಕೆ. ಆ ಥರ ಪರಿಸ್ಥಿತಿ ಆಗ್ಬಿಟ್ಟೈತಿ ಇಲ್ಲಿ. ಆದ್ರೂ ನಿನ್ಗೆ ಈ ಇವಾಗ ಸ್ವಸ್ಥ ಅನ್ಕೋಣ ನೀನು. ಮೀಟರ್ ತಗೋರು 200 ರೂಪಾಯಿ ತೋರಿಸ್ತಿತ್ತು. ವಾಚ್ 1000 ರೂಪಾಯಿ ನೋಡ್ಲಾಯ್ದು ಅಂತ ಹೇಳಿದ್ದೆ. ಅಲ್ಲ ಅಣ್ಣ ಹೇಳ್ದೆ ಅಷ್ಟೇ. ಮೀಶೋದಲ್ಲಿ ತೆಗ್ದಿದ್ರೆ ಮಾತ್ರ ಹೇಳ್ಬೇಕು, ಹೇಳ್ದೆಲ್ಲ ಹೇಳ್ಬಾರ್ದು. ಮೀಶೋದಲ್ಲಿ ಅವನು ಮೊದಲೇ ಹೊಟ್ಟೆ ಬೆಂಕಿ ಬಿದ್ದಾಯ್ತು ಅವನಿಗೆ. ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದೀನಿ ಅಂತ. ಇವನು ಉರಿಯೋ ತುಪ್ಪಕ್ಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿತವನು. ಆದ್ರೂ ವಾಚ್ಗಳು ಚೆನ್ನಾಗಿ ಮಾಡಿದ್ರು. ಆ ಕಲೆಕ್ಷನ್ ಮಾತ್ರ ಸೇಮ್. ಬೇಡ ನನಗೆ. ತುಂಬ ಚೆನ್ನಾಗಿರೋ ಕಲೆಕ್ಷನ್ ಇತ್ತು ನೋಡಿ. ನೀನು ನೋಡು, ಫುಲ್ಲು ಸ್ಮಾರ್ಟ್ ವಾಚನ್ನ ಬೆಲ್ಟ್ ಬಾಸಿ ಹಾಕೊಂಡು ನಂದು ರಬ್ಬರ್ ಇದು. ಎಷ್ಟಿರೋದು ಹೇಳಿದು? ಎಷ್ಟು ಹೇಳ? ಎಷ್ಟಿರ್ಬೋದು ಹೇಳಪ್ಪ, ನೀನೇ ಬೆಲೆ ಕಟ್ಟೋನು. ನನ್ನ ವಾಚ್ ಬೆಲೆ ಕಟ್ಸ್ತಾ ಏನಿರೋ? 1 ಲಕ್ಷನಾ? ಹೇಳ ಕರೆಕ್ಟಾಗಿ ರೈಟ್ ಹೇಳಲ್ಲ. ಏನು 20,000 ಇರ್ಬೋದಾ? ಏನಿದಾ? MRP ಐತೆ 20,000. ವ್ಯಾಲ್ಯೂ ಹೇಳು ಎಷ್ಟು ಅಂತ. 20,000 ಹೇಳ್ತಾನೆ ಮಗ. ನೋಡು ನನ್ನ ವ್ಯಾಲ್ಯೂ. ಯಾವುದು 20,000 MRP. DP ಎಷ್ಟು ಅಂತ ಹೇಳು. 2,200 ರೂಪಾಯಿ. ಅಷ್ಟೊಂದು ಕೊಟ್ಟ ಹೊಸ ಬರ್ತಿತ್ತಾನೆ. ಇಲ್ಲ, ನಾವು ಸೆಕೆಂಡ್ ಹ್ಯಾಂಡ್ಲೇ ಮಾರೋದು. ನನ್ನ ಬಾಮೈದ ನಮ್ಮ ಹರ್ಷಂಗೆ ಎವ್ವಿ ಉರಿಸ್ಬಿಟ್ಟವ್ನು ರಾತ್ರಿಯಿಂದ. ಏನಕ್ಕೆ ಅಂದರೆ ನಮ್ಮ ಹುಡುಗ ಹರ್ಷ ವಾಚ್ ತಗೊಂಡಿದ್ದಾನೆ ಒಂದು ಬ್ಲ್ಯಾಕ್ ಕಲರ್ದು. ಅದು ಮೀಶೋದಲ್ಲಿ 700 ರೂಪಾಯಿ ಮುಂದೆ ನಮ್ಮ ಇಟ್ಬಿಟ್ಟವ್ರೆ. ಅದು ಇಲ್ಲಿ ಬರೀ 200 ರೂಪಾಯಿ ಅಷ್ಟೇ. ಅದು ಅವನಿಗೆ ಆಯ್ತಾ ಇಲ್ಲ ತಡ್ಕೊಳಕ್ಕೆ. ಇವನು ಹೇಳಿ ಉರಿಸ್ತವನೆ. ಪಾಪ ನಮ್ಮ ಹರ್ಷ ಉರುಕ್ಕಂತವನೆ. ಏನು ಮಾಡಬೇಕು ಅಂತ ಅವ್ನಿಗೆ ಗೊತ್ತಾಯ್ತಾ ಇಲ್ಲ. ಅಂತೂ ಇಂತೂ ನಮ್ಮ ಅಕ್ಕನ ಮಕ್ಕಳು ಸಿಕ್ಕುತ್ತಲಪ್ಪ. ಕಳೆದೋಗಿದ್ಲು. ಬರವ ಹೇಳುವ. ಏನವ ಸಮಾಚಾರ? ನಿಮ್ಮ ಮಾಮ ಸಿಕ್ಕಿದ್ನಾ? 8 ಗಂಟೆಲೇನೆ. ಏನು ಮಾಡೋರು ಇಲ್ಲಿ? ಊಟ ಮಾಡೋದ್ಮೇಲೆ ಎತ್ಬೇಕೆ? ನಡಿ ಹೋಗೋಣ. ರಘು ಬಂದಿದಂತಪ್ಪ. ಹಾಂ, ಅವ್ರ ಟೀಮ್ ಜೊತೆ ಬಂದವ್ರೆ. ರಿಯಲ್ ಎಸ್ಟೇಟ್ ಟೀಮ್ ಜೊತೆ. ಬರ್ರಿ ಹೋಗೋಣ. ಸ್ನೇಹಿತರೆ, ಇಲ್ಲಿಗೆ ನಮ್ಮ ಹಾಬ್ಲವಾಡಿಯ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಮುಕ್ತಾಯಗೊಂಡಿದೆ. ಇಲ್ಲಿಗೆ ನನ್ನ ವಿಡಿಯೋನು ಕೂಡ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟು ತಾಳ್ಮೆಯಿಂದ ಇಲ್ಲಿವರೆಗೂ ನೋಡಿದರೆ ನನ್ನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡಿದ್ರೆ ಫಾಲೋ ಮಾಡ್ಕೊಳ್ಳಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಮೂಲಕ. ಬಾಯ್ ಸ್ನೇಹಿತರೆ.